ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. 2024ನೇ ಸಾಲಿನ ಟಿಇಟಿ ಪರೀಕ್ಷೆಗೆ ಈಗಾಗಲೇ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಸೊ ಹಾಗಾಗಿ ಈ ಪರೀಕ್ಷೆಗೆ ನೀವು ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು, ಆನ್ಲೈನ್ ಅಪ್ಲಿಕೇಶನ್ ಅನ್ನ ಫಿಲ್ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದಂತಹ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ತೋರಿಸುವುದರ ಮುಖಾಂತರ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಅನ್ನು ಹಾಕುವುದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ಒಂದ್ಸಲ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು. ಯಾಕಂದ್ರೆ ನೀವು ಈ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ. ಸೊ ಆದ್ರಿಂದ ಬಹಳ ಜಾಗರೂಕತೆಯಿಂದ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಅಪ್ ಮಾಡಿ. ಸೊ ಈ ಟಿಇಟಿ ಪರೀಕ್ಷೆಗೆ ನೀವು ಅಪ್ಲಿಕೇಶನ್ ಅನ್ನ ಶಾಲಾ ಶಿಕ್ಷಣ ಇಲಾಖೆ CSE ಕಡೆಯಿಂದ ಕೊಟ್ಟಿರುವಂತಹ ಅಫಿಷಿಯಲ್ ಲಿಂಕ್ ನ ಮುಖಾಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು. ಸೊ ಅಪ್ಲಿಕೇಶನ್ ಅನ್ನ ಹಾಕುವುದಕ್ಕಿಂತ ಮುಂಚೆ ಒಂದ್ಸಲ ನೋಟಿಫಿಕೇಶನ್ ಅನ್ನ ನೋಡ್ಕೊಳ್ಳಿ. ಆನಂತರ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಗಳ ಎಲ್ಲವನ್ನ ಕೂಡ ಓದಿಕೊಂಡು ಆನಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು. ಸೊ ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ನಾನು ಇದರ ಡೈರೆಕ್ಟ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನ ಕ್ಲಿಕ್ ಮಾಡೋದ್ರಿಂದ ಈ ಒಂದು ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ KRTET 2024 ಇದರ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ನೀವು ನಿಮ್ಮ ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ನ ಹಾಕ್ತಾ ಇದ್ರೆ ಮೊಬೈಲ್ ನಲ್ಲಿ ಕೂಡ ಹಾಕಬಹುದು. ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಕ್ರೋಮ್ ಬ್ರೌಸರ್ ಅನ್ನ ಯೂಸ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಅಲ್ಲಿ ನೋಡಿ, ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ 3 ಡಾಟ್ಸ್ ಗಳಿದಾವೆ, 3 ಚುಕ್ಕೆಗಳು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಸೈಟ್ ಮೋಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಟಿಕ್ ಮಾಡ್ಕೊಳ್ಳಿ, ಬ್ಲೂ ಟಿಕ್ ಬರುತ್ತೆ. ಸೊ ಅದನ್ನ ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಕಂಟಿನ್ಯೂ ಆಗ್ಬೇಕು. ಇದರಿಂದ ನಾರ್ಮಲ್ ಡೆಸ್ಕ್ ಟಾಪ್ ಸೈಟ್ ಮೋಡ್ ಅಲ್ಲಿ ಯಾವ ತರ ಈ ಒಂದು ಪೇಜ್ ಓಪನ್ ಆಗುತ್ತೆ ಅದೇ ರೀತಿ ನಿಮ್ಮ ಮೊಬೈಲ್ ನಲ್ಲಿ ಕೂಡ ಓಪನ್ ಆಗುತ್ತೆ. ಹಾಗಾಗಿ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡು ಆನಂತರ ನೀವು ಕಂಟಿನ್ಯೂ ಆಗ್ಬೇಕು. ಸೊ ಫಸ್ಟ್ ಗೆ ಇದು ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಗೆ ಕೆಳಗಡೆಯಲ್ಲಿ ಥರ್ಡ್ ಆಪ್ಷನ್ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ರಿಜಿಸ್ಟ್ರೇಷನ್ ಪಾರ್ಟ್, ಯೂಸರ್ ರಿಜಿಸ್ಟ್ರೇಷನ್. ಸೊ ನಿಮ್ಮ ಬೇಸಿಕ್ ಡೀಟೇಲ್ಸ್ ಗಳನ್ನೆಲ್ಲವನ್ನ ಹಾಕಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು. SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಿ. ಹಾಗೇನೆ ನಿಮ್ಮ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಿ. ನಿಮ್ಮ ಆಧಾರ್ ನಂಬರ್ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ, ನಿಮ್ಮ ಇಮೇಲ್ ID ಅನ್ನ ಇಲ್ಲಿ ಟೈಪ್ ಮಾಡಿ. ಹಾಗೇನೆ ಒಂದು ಯೂಸರ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ. ನಿಮಗೆ ಬೇಕಾದಂತಹ ಯಾವುದೇ ಒಂದು ಯೂಸರ್ ನೇಮ್ ಅನ್ನ ಕೊಡಬಹುದು. ನಿಮ್ಮ ಹೆಸರನ್ನು ಕೂಡ ಹಾಕಬಹುದು. ಹಾಗೇನೆ ಒಂದು ಸ್ಟ್ರಾಂಗ್ ಆದಂತಹ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಹಾಕ್ಬೇಕು. ಹಾಗೇನೆ ಪಾಸ್ವರ್ಡ್ ಅನ್ನ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ. ಸೊ ಇವಿಷ್ಟು ಮಾಡಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ, ಯುವರ್ ಅಪ್ಲಿಕೇಶನ್ ನಂಬರ್ ಈಸ್, ಒಂದು ಅಪ್ಲಿಕೇಶನ್ ನಂಬರ್ ಬಂದಿದೆ ಅಂಡ್ ಯೂಸರ್ ನೇಮ್ ಈಸ್, ಸೊ ಯೂಸರ್ ನೇಮ್ ಕೂಡ ಬಂದಿದೆ. ಸೊ ಇದನ್ನ ನೀವು ಒಂದ್ ಕಡೆ ಬರ್ದಿಟ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಆದ್ರೆ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಹೋಮ್ ಪೇಜ್ ಓಪನ್ ಆಯ್ತು. ಸೊ ಈಗ ನೀವು ಕೊಟ್ಟಂತಹ ಯೂಸರ್ ನೇಮ್ ಅನ್ನ ಹಾಕಿ, ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಲಾಗಿನ್ ಆಗ್ಬೇಕು. ಇಲ್ಲಿ ಫಸ್ಟ್ ಗೆ ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಅಪ್ ಮಾಡಬೇಕು. ಆನಂತರ ನಿಮ್ಮ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಳು, ಆನಂತರ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್, ಫೋಟೋ ಅಂಡ್ ಸೈನ್ ಅಪ್ಲೋಡ್, ಡಿಕ್ಲರೇಷನ್, ಲಾಸ್ಟ್ ಸ್ಟೆಪ್ ಪೇಮೆಂಟ್ ಅಂಡ್ ಪ್ರಿಂಟ್ ಔಟ್ ಅನ್ನು ತಗೊಳ್ಳುವಂತದ್ದು. ಸೊ ಇಲ್ಲಿ ನೋಡಿ, SLC ಡೀಟೇಲ್ಸ್, ಪಾಸ್ SLC ಇನ್ KSEEB ಆರ್ KSEAB, ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ನೀವು SLC ಅನ್ನ ಪಾಸ್ ಆಗಿದ್ದೀರಾ ಅಂತ ಹೇಳಿ. ಸೊ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ SLC ಅನ್ನ ಪಾಸ್ ಆಗಿದ್ರೆ ಎಸ್ ಅಂತ ಇಲ್ಲಿ ಕ್ಲಿಕ್ ಕೊಡಬೇಕು. ಸೊ ಇದಲ್ಲದೆ ನೀವು CBSE ಆಗಿರ್ಬೋದು, ICSE ಆಗಿರ್ಬೋದು, ಅಥವಾ ಬೇರೆ ಸ್ಟೇಟ್ ಬೋರ್ಡ್ SLC ಅನ್ನ ಪಾಸ್ ಆಗಿದ್ರೆ ನೋ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ನವರು ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಹಾಕಬೇಕು. ಸೊ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿ ಎಂಟರ್ ಕೊಟ್ಟ ತಕ್ಷಣ ಸೊ ಲೋಡಿಂಗ್ ಆಗುತ್ತೆ. ಸೊ ಲೋಡಿಂಗ್ ಆಗಿ ನಿಮ್ಮ SLC ಡಾಟಾ ಬೇಸ್ ಇಂದ ಇಲ್ಲಿ ಎಲ್ಲ ಡೀಟೇಲ್ಸ್ ಗಳು ಕೂಡ ಫೆಚ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ, ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ನ ಪ್ರಕಾರ ಎಲ್ಲ ಡೀಟೇಲ್ಸ್ ಗಳು ಕೂಡ ಆಟೋಮೆಟಿಕಲಿ ಫೆಚ್ ಆಯ್ತು. ನಿಮ್ಮ ಹೆಸರು, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಎಲ್ಲ ಕೂಡ ಆಟೋಮೆಟಿಕಲಿ ಫೆಚ್ ಆಗಿತ್ತು. ನೀವು ಯಾವುದೇ ಡೀಟೇಲ್ಸ್ ಗಳನ್ನ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನಿಮ್ಮ ರಿಲಿಜಿಯನ್ ಅನ್ನ ಸೆಲೆಕ್ಟ್ ಮಾಡಿ. ಆನಂತರ ನಿಮ್ಮ ಕೆಟಗರಿಯನ್ನ ಕೂಡ ಸೆಲೆಕ್ಟ್ ಮಾಡಿ. ಇಲ್ಲಿ ಕಾಸ್ಟ್ ನೇಮ್ ಅನ್ನ ಇಲ್ಲಿ ನೀವು ಟೈಪ್ ಮಾಡಬೇಕು. ನಿಮ್ಮ ಪೂರ್ತಿಯಾದಂತಹ ವಿಳಾಸವನ್ನ ಇಲ್ಲಿ ಎಂಟರ್ ಮಾಡಿ. ಅಂಡ್ ನೆಕ್ಸ್ಟ್ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಹಾಗೇನೆ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಈಗ ಇಲ್ಲಿ ಪಿನ್ ಕೋಡ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಫಿಸಿಕಲಿ ಚಾಲೆಂಜ್ಡ್, ಎಸ್ ಆರ್ ನೋ ಅಂತ ಕೇಳಿದ್ದಾರೆ. ಸೊ ನೀವು ವಿಕಲಚೇತನ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಬೇಕು. ಸೊ ಒಂದು ವೇಳೆ ನೀವು ವಿಕಲಚೇತನ ಅಭ್ಯರ್ಥಿ ಆಗಿದ್ದಲ್ಲಿ ಎಸ್ ಅಂತ ಕೊಟ್ರೆ ನಿಮಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಗಳು ಬರ್ತವೆ.
ಸೊ ನಿಮ್ಮ ಡಿಸೇಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀವು ಕೆಟಗರಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋ. ಸೊ ಇಲ್ಲಿ ನಿಮ್ಮ ಡಿಸೇಬಿಲಿಟಿ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕಿದೆ. ಸೊ ಇಲ್ಲಿ ನಿಮ್ಮ ಅಂಗವಿಕಲತೆಯ ಸ್ವರೂಪಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೆಟಗರಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಹಾಗೇನೆ ನಿಮಗೆ ಪರೀಕ್ಷೆಯ ಟೈಮ್ ಅಲ್ಲಿ ನಿಮ್ಗೆ ಸ್ಕ್ರೈಬ್ ಬೇಕಿದ್ರೆ, ಸ್ಕ್ರೈಬ್ ಸಹಾಯ ಬೇಕಿದ್ರೆ ನೀವು ಎಸ್ ಅಂತ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡ್ಬೋದು. ಬೇಡ ಅಂತ ಹೇಳಿದ್ರೆ ನೋ ಅಂತ ಕೊಡ್ಬೋದು. ಹಾಗೇನೆ ಇಲ್ಲಿ PH ಸರ್ಟಿಫಿಕೇಟ್ ನಂಬರ್, ಸೊ ನಿಮ್ಮ ಡಿಸೇಬಿಲಿಟಿ ಸರ್ಟಿಫಿಕೇಟ್ ನ ನಂಬರ್ ಇದನ್ನ ಇಲ್ಲಿ ಹಾಕ್ಬೇಕು. UDID ಕಾರ್ಡ್ ಇದ್ರೆ UDID ಕಾರ್ಡ್ ನ ನಂಬರ್ ಅನ್ನ ಹಾಕ್ಬೇಕು. ನಿಮ್ಮ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟನ್ನ ಮಾಡಿ ನೀವು ಸೇವ್ ಕೊಡ್ಬೇಕು. ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಇದರ ಮೇಲೆ ಓಕೆ ಕೊಡಿ. ಪರ್ಸನಲ್ ಡೀಟೇಲ್ಸ್ ಆಯ್ತು. ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನ್ ಈ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಗೆ SLC ಗೆ ಸಂಬಂಧಪಟ್ಟ ಹಾಗೆ SLC ಇಯರ್ ಆಫ್ ಪಾಸ್. ಸೊ ಹಾಗೆ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕು. ಯೂನಿವರ್ಸಿಟಿ ಆರ್ ಬೋರ್ಡ್ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ KSEEB ಅಂತ ಕೂಡ ಹಾಕ್ಬಹುದು, ಅಥವಾ ಫುಲ್ ಕೂಡ ಟೈಪ್ ಮಾಡಬಹುದು. ಆನಂತರ ನಿಮ್ಮ SLC ಪರ್ಸೆಂಟೇಜ್ ಅನ್ನ ಇಲ್ಲಿ ಹಾಕ್ಬೇಕು. ಸೊ ನೆಕ್ಸ್ಟ್ ನಿಮ್ಮ PUC ಡೀಟೇಲ್ಸ್ ಗಳು. ಸೊ PUC ಇಯರ್ ಆಫ್ ಪಾಸ್, ಸೊ PUC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ. PU ಬೋರ್ಡ್ ನ ಹೆಸರು ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಅಂತ ಹಾಕಿದ್ರೆ ಸಾಕು. ಇಷ್ಟು ಹಾಕಿ. ಸೊ ಅಥವಾ CBSE ಬೋರ್ಡ್ ಆಗಿದ್ರೆ CBSE ಅಂತ ಕೂಡ ಹಾಕ್ಬಹುದು, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಕ್ಸಾಮಿನೇಷನ್ ಅಂತೇಳಿ. ಸೊ ನಿಮ್ಮ SLC ಬೋರ್ಡ್ ಕೂಡ ಹಾಗೆ CBSE ಆಗಿದ್ರೆ CBSE ಅಂತ ಹಾಕಿದ್ರೆ ಕೂಡ ಸಾಕಾಗುತ್ತೆ. ಹಾಗೆ ನಿಮ್ಮ PUC ಪರ್ಸೆಂಟೇಜ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ನೆಕ್ಸ್ಟ್ ನಿಮ್ಮ ಡಿಗ್ರಿ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಇಯರ್ ಆಫ್ ಅಡ್ಮಿಷನ್ ಅನ್ನ ಹಾಕ್ಬೇಕು. ಹಾಗೇನೆ ನೀವು ಡಿಗ್ರಿ ಪಾಸ್ ಆದಂತಹ ವರ್ಷ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ. ಹಾಗೇನೆ ಯೂನಿವರ್ಸಿಟಿ ನೇಮ್ ಅನ್ನ ಹಾಕಿ. ಹಾಗೇನೆ ನಿಮ್ಮ ಡಿಗ್ರಿ ಕಾಂಬಿನೇಷನ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. BA, BBA, BBM, BCA, BCom, BE, BSc, BSW. ಸೊ ನಿಮ್ಮ ಡಿಗ್ರಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಹಾಗೇನೆ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಅನ್ನ ಇಲ್ಲಿ ಹಾಕಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಜುಕೇಶನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಇದರ ಮೇಲೆ ಓಕೆ ಕೊಡಿ. ನಿಮ್ಮ ಟೀಚರ್ ಎಜುಕೇಶನ್ ಕೋರ್ಸ್ ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡಬೇಕು. ನಿಮ್ಮ ಕೋರ್ಸ್ ಯಾವ್ದಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ D.Ed ಆದವರು, ಡಿಪ್ಲೊಮಾ ಇನ್ ಎಜುಕೇಶನ್ ಆದವರು ಸೊ ಫಸ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. ಸೊ ಹಾಗೇನೆ B.Ed ಆದವರು ನೀವು ಇಲ್ಲಿ ಫೋರ್ತ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಈ ಒಂದು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೆಕ್ಸ್ಟ್ ನಿಮ್ಮ B.Ed ಅಥವಾ D.Ed ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಗಳನ್ನ ನೀವು ಫಿಲ್ ಅಪ್ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ಸ್ ಗಳು ಬರ್ತವೆ. ಸೊ ನೀವು B.Ed ಅಥವಾ D.Ed ನ ಪ್ರಥಮ ಅಥವಾ ದ್ವಿತೀಯ ವರ್ಷದಲ್ಲಿ ಅಧ್ಯಯನ ಮಾಡ್ತಿದ್ರು ಕೂಡ, ವ್ಯಾಸಂಗ ಮಾಡ್ತಿದ್ರು ಕೂಡ ನೀವು ಈ TET ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಇದ್ರೆ ನೀವು ಪರ್ಸ್ಯೂಯಿಂಗ್ ಅಂತ ಕೊಡಬೇಕು, ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಈಗಾಗಲೇ ನೀವು B.Ed ಅಥವಾ D.Ed ನ ಪಾಸ್ ಆಗಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಪಾಸ್ ಮೇಲೆ ಕೊಡಬೇಕು. ಅನಂತರ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಯಾವ ಸ್ಟೇಟ್ ಅಲ್ಲಿ ನೀವು B.Ed ಅನ್ನ ಕಂಪ್ಲೀಟ್ ಮಾಡಿದಿರಿ ಅಥವಾ ಮಾಡ್ತಾ ಇದ್ದೀರಿ ಅಂತೇಳಿ. ಸೊ ಹಾಗೇನೆ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಟೈಪ್, ನೀವು ಕಲಿತಾ ಇರುವಂತಹ, ಸೊ ನೀವು ಕಲಿತಂತಹ ಅಥವಾ ಕಲಿತಾ ಇರುವಂತಹ B.Ed ಕಾಲೇಜ್ ಗವರ್ಮೆಂಟ್ ಏಡೆಡ್ ಅಥವಾ ಅನ್ಏಡೆಡ್ ಅಂತ ಹೇಳಿ, ಸರ್ಕಾರಿ ಕಾಲೇಜ್, ಅನುದಾನಿತ ಕಾಲೇಜ್ ಅಥವಾ ಅನುದಾನ ರಹಿತ ಕಾಲೇಜ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ನಿಮ್ಮ ಕಾಲೇಜ್ ಹೆಸರು, B.Ed ಅಥವಾ D.Ed ಕಾಲೇಜ್ ನ ಹೆಸರನ್ನ ಇಲ್ಲಿ ನೀವು ಟೈಪ್ ಮಾಡಬೇಕು, ಎಂಟರ್ ಮಾಡಬೇಕು. ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ಅಂತೇಳಿ. ಆನಂತರ ಇಯರ್ ಆಫ್ ಅಡ್ಮಿಷನ್, ನೀವು B.Ed ಕೋರ್ಸ್ಗೆ ಅಡ್ಮಿಷನ್ ಆದಂತಹ ವರ್ಷ, ಹಾಗೇನೆ ನೀವು B.Ed ಕೋರ್ಸ್ ಅನ್ನ ಪೂರ್ಣಗೊಳಿಸಿದಂತಹ ವರ್ಷ, ಎರಡನ್ನ ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಇಯರ್ ಆಫ್ ಅಡ್ಮಿಷನ್ ಅಂಡ್ ಇಯರ್ ಆಫ್ ಪಾಸ್. ಹಾಗೇನೆ ನೀವು B.Ed ಅಥವಾ D.Ed ಕೋರ್ಸ್ ಅಲ್ಲಿ ಗಳಿಸಿದಂತಹ ಅಂಕಗಳು, ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಸೊ ಇಷ್ಟನ್ನ ಮಾಡಿ ಒಂದ್ಸಲ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ. SLC ಇಂದ ಹಿಡಿದು ಗ್ರಾಜುಯೇಷನ್ ತನಕ ನಿಮ್ಮ ಮಾರ್ಕ್ ಆಗಿರ್ಬೋದು, ಕಾಲೇಜ್ ನೇಮ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಎಲ್ಲವನ್ನು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಹಾಗೇನೆ ನಿಮ್ಮ B.Ed ಕೋರ್ಸ್ ಗೆ ಸಂಬಂಧಪಟ್ಟ ಹಾಗೆ ನೀವು ಫಿಲ್ ಅಪ್ ಮಾಡಿದಂತಹ ಡೀಟೇಲ್ಸ್ ಗಳನ್ನ ಕೂಡ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಸೊ ಎಲ್ಲ ಕೂಡ ಕರೆಕ್ಟ್ ಇದೆ ಅಂತ ಇದ್ರೆ ನೀವು ಸೇವ್ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಕೊಡಬೇಕು. ಸೊ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ನಮ್ಮ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಸ್ಟೆಪ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್, ನೀವು ಯಾವ ಪತ್ರಿಕೆಗೆ ಅಪ್ಲೈ ಮಾಡ್ತೀರಿ ಅಂತೇಳಿ. ಸೊ ಇಲ್ಲಿ ನೋಡಿ, ಇನ್ ವಿಚ್ ಡಿಸ್ಟ್ರಿಕ್ಟ್ ಡು ಯು ವಿಶ್ ಟು ಟೇಕ್ ದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಅಂದ್ರೆ ನೀವು ಯಾವ ಜಿಲ್ಲೆಯಲ್ಲಿ ಈ TET ಪರೀಕ್ಷೆಯನ್ನ ತಗೊಳ್ಳಿಕ್ಕೆ ಬಯಸ್ತೀರಿ, ಯಾವ ಜಿಲ್ಲೆಯಲ್ಲಿ ನೀವು ಪರೀಕ್ಷೆಯನ್ನ ಬರೀತೀರಿ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್, ಎಕ್ಸಾಮ್ ಸೆಂಟರ್, ನೀವು ಎಕ್ಸಾಮ್ ಸೆಂಟರ್ ನ ಚಾಯ್ಸ್ ಮಾಡಬೇಕು. ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪರೀಕ್ಷಾ ಕೇಂದ್ರವನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2, ನೀವು ಪತ್ರಿಕೆ 1 ಬರೀತೀರಾ, ಪತ್ರಿಕೆ 2 ಬರೀತೀರಾ, ಅಥವಾ
ಎರಡನ್ನು ಕೂಡ ಬರೀತೀರಾ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡನ್ನು ಕೂಡ ಬರೀತೀರಾ ಅಂತ ಹೇಳಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪೇಪರ್ 1 ಆದ್ರೆ ಒಂದಕ್ಕೆ ಮಾತ್ರ ಕೊಡಿ, ಪೇಪರ್ 2 ಆದ್ರೆ ಪೇಪರ್ 2 ಗೆ ಮಾತ್ರ ಕೊಡಿ. ಸೊ ನೀವು ಯಾವ ಪೇಪರ್ ಅನ್ನ ಬರಿತೀರಿ ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಷ್ಟನ್ನ ಮಾಡಿದ ತಕ್ಷಣ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಪಟ್ಟ ಹಾಗೆ ಪೇಪರ್ 1 ಅನ್ನ ಮಾತ್ರ ಮಾಡಿದ್ರೆ ಪೇಪರ್ 1 ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಡೀಟೇಲ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಫರ್ದರ್ ಆಪ್ಷನ್ ಬರುತ್ತೆ. ಪೇಪರ್ 2 ಅನ್ನ ಮಾಡಿದ್ರೆ ಪೇಪರ್ 2 ಗೆ ಮಾತ್ರ, ಎರಡನ್ನ ಕೂಡ ಮಾಡಿದ್ರೆ ಎರಡಕ್ಕೂ ಕೂಡ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ ಗಳು ಹಾಗೇನೆ ಕ್ವಶನ್ ಪೇಪರ್ ಮೀಡಿಯಂ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ ಬರುತ್ತೆ. ಸೊ ಎರಡು ಬೇರೆ ಬೇರೆ ಭಾಷೆಯನ್ನ ನೀವು ತಗೊಳ್ಬೇಕು. ಸೊ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ತಗೊಂಡ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನಾಗಿ ಇಂಗ್ಲಿಷ್ ಅನ್ನು ತಗೊಳ್ಬಹುದು, ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನಾಗಿ ಕನ್ನಡವನ್ನು ತಗೊಂಡ್ರೆ ಫಸ್ಟ್ ಲ್ಯಾಂಗ್ವೇಜ್ ಅನ್ನಾಗಿ ಇಂಗ್ಲಿಷ್ ಅನ್ನು ತಗೊಳ್ಬಹುದು. ಸೊ ಈ ತರ ತಗೊಳ್ಬಹುದು, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ನೀವು ತೆಗೆದುಕೊಳ್ಳಿ. ಸೊ ಹಾಗೇನೆ ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಂಡ್ ಇವಿಎಸ್ ಎಲ್ಲರೂ ಕೂಡ ಕಾಮನ್, ನಿಮಗೆ ಚಾಯ್ಸ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಹಾಗೇನೆ ಇಲ್ಲಿ ಕ್ವಶನ್ ಪೇಪರ್ ಮೀಡಿಯಂ ನಿಮ್ಗೆ ಯಾವ್ದು ಬೇಕು, ಇಂಗ್ಲಿಷ್ ಬೇಕಾ, ಕನ್ನಡ ಬೇಕಾ ಅಥವಾ ಬೇರೆ ಭಾಷೆಗಳು ಬೇಕಾ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವು ಕನ್ನಡವನ್ನ ಮಾಡಿದ್ರೆ ಬೆಟರ್. ಸೊ ಕನ್ನಡ ಚಾಯ್ಸ್ ಮಾಡಿದ್ರೆ ಕ್ವಶನ್ ಪೇಪರ್ ಎರಡೂ ಭಾಷೆಗಳಲ್ಲಿ ಕೂಡ ಬರುತ್ತೆ, ಎರಡೂ ವರ್ಷನ್ ಅಲ್ಲಿ ಕೂಡ ಬರುತ್ತೆ, ಕನ್ನಡ ಅಂಡ್ ಇಂಗ್ಲಿಷ್. ಸೊ ನಿಮಗೆ ಅನುಕೂಲ ಆಗುವಂತಹ ವರ್ಷನ್ ಅಲ್ಲಿ ನೀವು ನೋಡ್ಕೊಳ್ಬಹುದು. ಕನ್ನಡ ಕ್ವಶನ್ಸ್ ಗಳು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಬಹುದು, ಇಂಗ್ಲಿಷ್ ವರ್ಷನ್ ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕನ್ನಡ ವರ್ಷನ್ ಅಲ್ಲಿ ನೋಡ್ಕೊಳ್ಬಹುದು. ಸೊ ಈ ತರ ಒಂದು ಅಡ್ವಾಂಟೇಜ್ ಇದೆ. ಸೊ ಬೆಟರ್ ನೀವು ಕನ್ನಡವನ್ನೇ ಚಾಯ್ಸ್ ಮಾಡಿ. ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಕೂಡ ಚಾಯ್ಸ್ ಮಾಡಬಹುದು, ಸೊ ಇಲ್ಲ ಅಂತೇನಿಲ್ಲ. ಇಂಗ್ಲಿಷ್ ಚಾಯ್ಸ್ ಮಾಡಿದ್ರೆ ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಇರುತ್ತೆ, ನಿಮಗೆ ಕನ್ನಡ ಭಾಷೆಯಲ್ಲಿ ಇಲ್ಲಿ ಕ್ವಶನ್ ಪೇಪರ್ ಬರಲ್ಲ, ಕನ್ನಡ ವರ್ಷನ್ ಅಲ್ಲಿ ಬರಲ್ಲ. ನಿಮಗೆ ಅನುಕೂಲ ಆಗುವಂತ ಭಾಷೆಯಲ್ಲಿ ನೀವು ಸೆಲೆಕ್ಟ್ ಮಾಡಿ. ಹಾಗೇನೆ ಪೇಪರ್ 2 ಗೆ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪೇಪರ್ 1 ಗೆ ಕೊಟ್ಟದನ್ನೇ ಸೇಮ್ ಆಗಿ ಕೊಡಬಹುದು. ಸೊ ಹಾಗೇನೆ ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ನೀವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನಿಮ್ಮ ಎಜುಕೇಶನ್ ಏನು ನೀವು ಸೆಲೆಕ್ಟ್ ಮಾಡಿದ್ರಿ ಸೊ ಅದರ ಮೇಲೆ ನಿಮಗೆ ಆಟೋಮೆಟಿಕಲಿ ಇಲ್ಲಿ ಬರುತ್ತೆ. ಸೊ ಆ ನಂತರ ಕ್ವಶನ್ ಪೇಪರ್ ಮೀಡಿಯಂ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ, ಆ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸೇವ್ಡ್ ಸಕ್ಸೆಸ್ಫುಲಿ ಅಂತ ಬಂದಿದೆ, ಓಕೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡ್. ಸೊ ನೀವು ಆಲ್ರೆಡಿ ಒಂದು ಫೋಲ್ಡರ್ ಅಲ್ಲಿ ನಿಮ್ಮ ಫೋಟೋ ಅಂಡ್ ಸಿಗ್ನೇಚರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಫೋಟೋ ಮತ್ತು ಸಿಗ್ನೇಚರ್ ಯಾವ ತರ ಇರ್ಬೇಕಂತ ಹೇಳಿದ್ರೆ ಫೋಟೋ ಲೆಸ್ ದನ್ 50 KB ಇರಬೇಕು, 50 KB ಒಳಗಡೆ JPEG ಫಾರ್ಮೆಟ್ ಅಲ್ಲಿ ಇರಬೇಕು. ಹಾಗೇನೆ ನಿಮ್ಮ ಸಿಗ್ನೇಚರ್ ಕೂಡ JPEG ಫಾರ್ಮೆಟ್ ಅಲ್ಲಿ ಲೆಸ್ ದನ್ 40 KB ಸೈಜ್ ಅಲ್ಲಿ ಇರಬೇಕು. ಸೊ ನಿಮ್ಮ ಫೋಟೋವನ್ನ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದ ನಂತರ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಮೇಜ್ ಅಪ್ಲೋಡೆಡ್ ಸಕ್ಸೆಸ್ಫುಲಿ ಅಂತ ಬಂದಿದೆ, ಓಕೆ ಕೊಡಿ. ಸೊ ಇಲ್ಲಿ ನಿಮ್ಮ ಫೋಟೋ ಕೂಡ ಬರುತ್ತೆ. ಆನಂತರ ಸಿಗ್ನೇಚರ್ ಅನ್ನ ಕೂಡ ಇದೇ ರೀತಿ ಅಪ್ಲೋಡ್ ಮಾಡ್ಕೊಳ್ಳಿ. ಇಮೇಜ್ ಅಪ್ಲೋಡೆಡ್ ಸಕ್ಸೆಸ್ಫುಲಿ ಅಂತ ಬಂದಿದೆ, ಓಕೆ ಕೊಡಿ. ಸೊ ಇಲ್ಲಿ ನಿಮ್ಮ ಫೋಟೋ ಅಂಡ್ ಸಿಗ್ನೇಚರ್ ಎರಡು ಕೂಡ ಅಪ್ಲೋಡ್ ಆಗಿದೆ. ಫೈನಲ್ ಸ್ಟೆಪ್ ಡಿಕ್ಲರೇಷನ್. ಸೊ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಡಿಕ್ಲರೇಷನ್ ಅನ್ನ ಕೊಡಬೇಕು. ಸೊ ಇದನ್ನ ಕೊಡೋದಕ್ಕಿಂತ ಮುಂಚೆ ಸೊ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ಒಂದ್ಸಲ ನೀವು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಬೇಕು. ಏನಾದ್ರೂ ಮಿಸ್ಟೇಕ್ ಇದೆಯಾ ಅಂತ ನೋಡಬೇಕು. ಎಲ್ಲೆಲ್ಲಿ ಮಿಸ್ಟೇಕ್ ಗಳು ಇದಾವೆ ಆಯಾಯ ಸ್ಟೆಪ್ಸ್ ಗಳಲ್ಲಿ ಅಲ್ಲಿ ನೀವು ಕರೆಕ್ಷನ್ ಅನ್ನ ಮಾಡ್ಕೋಬೇಕು. ಆ ನಂತರ ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಒಂದು ಚೆಕ್ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಒಂದು ರೈಟ್ ಮಾರ್ಕ್ ಬರುತ್ತೆ, ಬ್ಲೂ ಟಿಕ್ ಬರುತ್ತೆ. ಸೊ ಇಲ್ಲಿ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ಮೀ ಇಸ್ ಟ್ರೂ ಅಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ ಹೇಳಿ ಒಂದು ಇಲ್ಲಿ ಉದ್ದಕ್ಕೆ ಒಂದು ಡಿಕ್ಲರೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಒಂದ್ಸಲ ಇಲ್ಲಿ ಸಬ್ಮಿಟ್ ಅನ್ನ ಕೊಟ್ರೆ ನೀವು ಫಿಲ್ ಅಪ್ ಮಾಡಿದಂತಹ ಡೀಟೇಲ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಿಫೈ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇದೇ ಫೈನಲ್ ಸ್ಟೆಪ್. ಸೊ ಏನೇ ಕರೆಕ್ಷನ್ ಇದ್ರೂ ಕೂಡ ಈ ಸ್ಟೆಪ್ ಗಿಂತ ಮುಂಚೆ ನೀವು ಕರೆಕ್ಷನ್ ಅನ್ನ ಮಾಡ್ಕೋಬೇಕು. ಸೊ ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನೀವು ಎಸ್ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಬಂತು ಡಿಕ್ಲರೇಷನ್ ಇಸ್ ಸಬ್ಮಿಟೆಡ್, ನೌ ಯು ಕ್ಯಾನ್ ಮೇಕ್ ಪೇಮೆಂಟ್ ಅಂತ ಹೇಳಿ ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲಿಕೇಶನ್ ಸಬ್ಮಿಷನ್ ಪಾರ್ಟ್ ಮುಗ್ದೋಯ್ತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಫೀ ಪೇಮೆಂಟ್ ಸ್ಟೆಪ್. ಸೊ ಈ ಸ್ಟೆಪ್ ಅಲ್ಲಿ ನೀವು ಪರೀಕ್ಷಾ ಶುಲ್ಕವನ್ನ ಪಾವತಿಸಬೇಕು. ಸೊ ಇಲ್ಲಿ ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಬಂತು. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೇನೆ ಅಮೌಂಟ್ ಎಲ್ಲವೂ ಕೂಡ ಬಂತು. ಸೊ ಎಲ್ಲವನ್ನ ನೋಡ್ಕೊಂಡು ನೀವು ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಪೇಮೆಂಟ್ ಇಂಟರ್ಫೇಸ್ ಓಪನ್ ಆಯ್ತು, ಪೇಮೆಂಟ್ ಗೇಟ್ವೇ ಓಪನ್ ಆಯ್ತು. ಇಲ್ಲಿ ನೀವು ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸೊ ನಿಮ್ಮ ಡೆಬಿಟ್ ಕಾರ್ಡ್ ಅನ್ನ ನೀವು ಯೂಸ್ ಮಾಡುವುದಿದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕು. ಹಾಗೇನೆ ನಿಮ್ಮ ಕಾರ್ಡ್ ಹೋಲ್ಡರ್ ನೇಮ್, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವ ರೀತಿ ಹೆಸರಿದೆ ಅದನ್ನೇ ಹಾಕಿ. ಹಾಗೇನೆ ನಿಮ್ಮ ಡೆಬಿಟ್ ಕಾರ್ಡ್ ನ ಎಕ್ಸ್ಪೈರಿ ಮಂತ್ ಅಂಡ್ ಇಯರ್ ಅನ್ನ ಹಾಕಿ. ಹಾಗೇನೆ CVV ಕೋಡ್ ಅನ್ನ ಹಾಕಿ. ನಿಮ್ಮ ಡೆಬಿಟ್ ಕಾರ್ಡ್ ನ ಬ್ಯಾಕ್ ಸೈಡ್ 3 ಡಿಜಿಟ್ ಒಂದು CVV ಕೋಡ್ ಅಂತ ಇರುತ್ತೆ, ಅದನ್ನ ನೀವು ಎಂಟರ್ ಮಾಡಬೇಕು. ಆ ನಂತರ ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ.
ಆ OTP ಅನ್ನ ಎಂಟರ್ ಮಾಡಿದ ತಕ್ಷಣ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸೆಸ್, ಅಪ್ಲಿಕೇಶನ್ ನಂಬರ್ ಇದೆ, ಟ್ರಾನ್ಸಾಕ್ಷನ್ ಅಮೌಂಟ್ ಇದೆ, ಬ್ಯಾಂಕ್ ರೆಫರೆನ್ಸ್ ನಂಬರ್ ಇದೆ. ನೆಕ್ಸ್ಟ್ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಈ ಪೇಜ್ ಓಪನ್ ಆಯ್ತು. ಇಲ್ಲಿ ಪ್ರಿಂಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಸೊ ಈ ತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗುತ್ತೆ. ಸೊ ಈ ತರ ನೀವು ಸಿಂಪಲ್ ಆಗಿ ಟಿಇಟಿಗೆ ಅಪ್ಲಿಕೇಶನ್ ಹಾಕಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಸ್ ಗಳಿಗೆ ನಾವು ಆನ್ಸರ್ ಅನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.